ಪ್ರತಾಪ 56 ದೇಶಗಳಿಪ್ಪ ಕಪ್ಪ ಕಾಣಿಕೆ ಒಪ್ಪುಗೊಂಡಿಪ್ಪ ರಾಜಾದಿರಾಜ ರಾಜ ಮಾರ್ಥಾಂಡ ತೇಜ ಮಗಧ ದೇಶದ ಹರಸ ಶ್ರೀ 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 ಕೌಂಡ್ಲಿಕ ಮಹಾರಾಜರಿಗೆ ಬಹುಪರಾಕ್ ಬಹುಪರಾಕ್ ಬಹುಪರಾಕ್. ಮಂತ್ರಿ ಸೈನ್ಯಾಧೀಕ್ಷರ ಶ್ರೀ ಜಗದ್ವೀಕರ ನೆನೆಸುತ್ತೆ ಜಗದ್ವೀಕರ ನೆನೆಸುತ್ತೆ ಅನಾರಿಹರು ಈ ಧರಣಿ ಈ ಕೌಂಡ್ಲಿಕನಿಗೆ ಸರಿಸಾಟೆ ಮಂತ್ರಿ ಸೈನ್ಯಾಧೀಕ್ಷರ ಬಾಲ ಕೊಳ್ಳಿರೆ ಭುವನ ಬೇಕರ ಬೇಕರ ಬೇಕರ. ಮಂತ್ರಿ ಸೈನ್ಯಾಧೀಕ್ಷರ ಬಾಲ ಬೋಳಿರೆ ಭುವನ ಬೇಕರ ಬೇಕರ ಬೇಕರ. ಅಲ್ಲಲ್ಲ ರೇ ಬಕೋಲ ಬಾರಥಿ ಮೇರೆ ಮೇ ಮಂತ್ರಿ ಸೈನ್ಯಾಧೀಕ್ಷರ ಅಲ್ಲಲ್ಲ ರೇ ಬಕೋಲ ಬಾರಥಿ ಮೇರೆ ಮೇ ಮುಗಿಲ್ ಮುಗಿಲ್ ನಂಧರಿಸುತ್ತ ದರಯೋನ್ ಮುಗಿಲ್ ಮುಗಿಲ್ ನಂಧರಿಸುತ್ತ ದರಯೋನ್ ಹರಿಯುವ ಕರೆಯುವ ದುರುಳರ ಚಿರವ ಹರಿಯುವೆ ಕರೆಯುವೆ ದುರುಳರ ಶಿರವನ ಹರಿಯುವ ಕಡಿಯುವ ದುರುಳರ ಶಿರವ ಹರಿಯುವ ಕಡಿಯುವ ದುರುಳರ ಶಿರವ ಹರಿಯುವ ಕಡಿಯುವೆ ದುರುಳರ ಶಿರವನ ಹರಿಯುವ ಕಡಿಯುವ ದುರುಳರ ಶಿರವ ಬಾಲ ಬಾಲ ಬೋಳಿರೆ ಭುವನ ಬೇಕರ ಬೇಕರ ಹಿಡಿದೋ ಪಿಡಿದೋ ಕೊಡು ಮೂರ್ಖರನ. ಮಂತ್ರಿ ಸೈನ್ಯಾಧೀಕ್ಷರ ಹಿಡಿದೋ ಪಿಡಿದೋ ಕೊಡು ಮೂರ್ಖರನ ಹೊರನೆ ಹೋಗಿ ಬಲು ತಡಗರದಿಂದ ಹೊರನೆ ಹೋಗಿ ಬಲು ತಡಗರದಿಂದ ಕಡಗಡ ನಡುಗಿಸಿ ಬಡಿ ಬಡಿ ದುರುಳರ ಕಡಗಡ ನಡುಗಿಸಿ ಬಡಿ ಬಡಿ ದುರುಳರ ಗಡಗಡ ನಡುಗಿಸಿ ಬಡಿ ಬಡಿ ದುರುಳರ ಗಡಗಡ ನಡುಗಿಸಿ ಬಡಿ ಬಡಿ ದುರುಳರ ಬಾಲ ಬಾಲ ಬೋಳಿರೆ ಭುವನ ಬೀಕರ ಬೀಕರ. ಮಂತ್ರಿ ದಾನವೇಂದ್ರ ಸೈನ್ಯಾಧೀಕ್ಷರೇ ಮಹಾಪ್ರಭು ಈ ಮಗಧ ದೇಶದ ಮಹಾಮಾಂಡಲಿಕರಿಂದಲೂ ಮಂತ್ರಿ ಸೇನಾಧಿಪತಿಗಳ ಸಹವಾಸದಿಂದಲೂ ನನ್ನ ಪಿತಾಮಹರುಗಳ ಆಶೀರ್ವಾದ
ಅಡೆದು ಆಳಾಗಿ ದುಡಿದು ಧೂಳಾಗಿ ಮಡಿದು ಮಣ್ಣಾಗಿ ಸ್ವರ್ಗಸ್ಥರಾಗಿರುವ ನನ್ನ ಪಿತಾಮಹರುಗಳ ಆಶೀರ್ವಾದ, ನನ್ನ ಪಟ್ಟಣದ ಮಹಾಋಷಿಗಳ ಆಶೀರ್ವಾದ, ನನ್ನ ಪಟ್ಟಣದ ಮುತ್ತೈದೆಯರ ಮಾಂಗಲ್ಯದ ಆಶೀರ್ವಾದ, ನನ್ನ ಅಕ್ಕನವರಾಗಿರತಕ್ಕಂಥ ಶಾಂಕಾರೇಣಿ ಶಾಂಕೇರಾಣಿಯವರ ಆಶೀರ್ವಾದ, ಅಲ್ಲದೆ ಬ್ರಹ್ಮನ ಸತಿಯಾಗಿರತಕ್ಕಂಥ ಸರಸ್ವತಿ ಅವರ ಆಶೀರ್ವಾದ, ಶಂಕರಿ ಪರಮೇಶ್ವರಿ ಅವರ ಪತಿ ಹರನಿಂದ ಹರನಿಂದ ವರವಂ ಪಡೆದು ಹರನಿಂದ ವರವಂ ಪಡೆದು ಸಿರಿಸಿರಿಯಿಂದ ಮೆರೆ ಮೆರೆದು ಗಜಾತುರಗಯಂತಿರ್ಪ ಮಂತ್ರಿ ಸೈನ್ಯಾಧಿಪರಿಂದೊಡಗೂಡಿ ಮಂತ್ರಿ ಸೈನ್ಯಾಧಿಪ ರಿಂದೊಡಗೂಡಿ ಮೆರೆವ ಈ ಕೌಲಿಕನಿಗೆ ಸರಿಸಾಡಿಯಾರಿಗರು ಶಂಕರಿ ಭುವನೇಶ್ವರಿ ಅವರ ಪತಿ ಹರನಿಂದ ವರವನ್ನು ಪಡೆದಿರುವ ನನಗೆ ಅದೆಂತಹ ಅವರ ಮರಣವೇ ಬಾರದಂತವರ ದಾನವೇಂದ್ರ, ಮಂತ್ರಿಗಳೇ, ಇಂಥ ಅಮೋಘವಾದ ವರವನ್ನು ಪಡೆದಿರುವ ನೀವು ಯಾರಲ್ಲಿ ರಾಜನರ್ತಿಗೆಯನ್ನು ಬರಮಾಡಿ ಮಂತ್ರಿ ಸೈನ್ಯಾಧೀಶನೇ, ನೀವೇ ಸಕಲ ಕಲ ವಿಶಾರದ, ನೀವೇ ಸಕಲ ಕಲ ವಿಶಾರದ, ನಯನ ಮನೋಕರ ನಾಟ್ಯವಿದೆ, ಮನೋಹರ ನಾಟ್ಯವಿದೆ, ಕಿವಿಗಿಂಪು ನಾದದ ಗಾನಸುದೆ, ಕಿವಿಗಿಂಪು ನಾದದ ಗಾನಸುದೆ, ಬಾಳಿದ ಸಮಯವಿದೆ, ಇದು ಬೇಕರೆ ಮಂತ್ರಿ ಸೈನ್ಯಾಧೀಶನೇ, ಸ್ವರ ಸಂಗೀತವ ಪಾಡಿ ಸಪ್ತ
ಸ್ವರ ಸಂಯೋಜನೆ ಮಾಡಿ ಸ್ವರ ಸಂಗೀತ ಪಾಡಿ ಸಪ್ತ ಸ್ವರ ಸಂಯೋಜನೆ ಮಾಡಿ ಶ್ರುತಿ ರಾಗ ತಾಳ್ ಲಯವೆಲ್ಲ ಕೂಡಿ ಶ್ರುತಿ ರಾಗ ತಾಳ ಲಯವೆಲ್ಲ ಕೂಡಿ ಶ್ರುತಿ ರಾಗ ತಾಳ ಲಯವೆಲ್ಲ ಕೂಡಿ ಶ್ರುತಿ ಮಂತ್ರಿಗಳೇ ಶ್ರುತಿ ರಾಗ ತಾಳ ಲಯವೆಲ್ಲ ಕೂಡಿ ಶ್ರುತಿ ರಾಗ ತಾಳ ಲಯವೆಲ್ಲ ಕೂಡಿ ಶ್ರುತಿ ರಾಗ ತಾಳ ಲಯವೆಲ್ಲ ಕೂಡಿ ನಾದದಿ ಮೋದದಿ ಮೈ ಮನ ತಣಿಸುವ ನಾರದಿ ಮೋದದಿ ಮೈ ಮನ ತಣಿಸುವ ನಾದದಿ ಮೋದದಿ ಮೈ ಮನ ತಣಿಸು ನಾದದಿ ಮೋದದಿ ಮೈ ಮನ ತಣಿಸುವ ಅಲ್ಲ ಮಂತ್ರಿಗಳೇ ನಾದದಿ ಮೋದದಿ ಮೈ ಮನ ತಣಿಸು ನಾದದಿ ಮೋದದಿ ಮೈ ಮನ ತಣಿಸುವ ನಾದದಿ ಮೋದದಿ ಮೈ ಮನ ತಣಿಸುವ ನಾದದಿ ಮೋದದಿ ಮೈ ಮನ ತಣಿಸುವ ನಾದದಿ ಮೋದದಿ ಮೈ ಮನ ತಣಿಸು ನಾದದಿ ಮೋದದಿ ಮೈ ಮನ ತಣಿಸುವ ನಾದದಿ ಮೋದದಿ ಮೈ ಮನ ತಣಿಸುವ ನಾದದಿ ಮೋದದಿ ಮೈ ಮನ ತಣಿಸು ನಾದದಿ ಮೋದದಿ ಮೈ ಮನ ತಣಿಸುವ ನಾದದಿ ಮೋದದಿ ಮೈ ಮನ ತಣಿಸು ಶೃಂಗಾರ ರಸದ ವಿನಯ ಮಂದಾರ ಮಧುರ ಮಿಲನ ಶೃಂಗಾರ ರಸದ ವಿನಯ ಮಂದಾರ ಮಧುರ ಮಿಲನ ಈಗವ ಮರೆತು ಬೆರೆತು ಈಗವ ಮರೆತು ಬೆರೆತು ವಿನ ಸಮಯ ವಿನೋದದಲ್ಲಿ ಆನಂದಿಸುವ ನಂತರ ವಿನ ಸಮಯ ವಿನೋದದಲ್ಲಿ ಆನಂದಿಸುವ ನಂತರ ಬಾಳಿದ ಸಮಯ ಸಮಯವಿದೆ ಇದುವೇ ಗಂಧರ್ವಗಾನ ಬಾಳಿದ ಸಮಯ ಸಮಯವಿದೆ ತತ್ತಗ 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 ತಗದಿ ಮಿದಗ ಜನ ತತ್ತಗ ತಗ 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 ತಗದಿ ಮಿದಗ ಜನ ತತ್ತರ್ಗಳ ತಕ ದಿಂಬಿ ತಕ ಜಣು ತಕ ದಿಂಬಿ ತಕ ಜಣು ತಕ ದಿಂಬಿ ತಕ ಜಣು ತಾಮ್ ತಾಮ್ ತಾ ತಕ ದಿಂಬಿ ತಕ ಜಣು ತಕ ದಿಂಬಿ ತಕ ಜಣು ತಕ ದಿಂಬಿ ತಕ ಜಣು ತಗಡ್ದ ಹಿಡ್ದ ತಕ ದಿಂಗು ತಕ ಜಣು ತಕ ದಿಂಗು ತಕ ಜಣು ತಕ ದಿಂಗು ತಕ ಜಣು ತಗಡ್ದ ಹಿಡ್ದ ತಾಮ್ ತಕ ಜಣು ದೀಮ್ ತಕ ಜಣು ತಾಮ್ ತಕ ಜಣು ತಗಡ್ದ ಹಿಡ್ದ ದಿಗಡ್ದಕ್ಕ ತಗಡ್ದಕ್ಕ ದಿಗಡ್ದಕ್ಕ ತಗದಾಗ ದಿಗಡ್ದಕ್ಕ ತಗ ಜಣು ತಗಡ್ದ ಹಿಡ್ದ ದಿಂಗುಡ್ದ 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 ತಗಡ್ದಾಂ 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 ತಗಡ್ದ ಹಿಡ್ದ ಡಂಕು ತಾಜ ಜಂಡು ತಗಡ್ದ ಹಿಡ್ದ ತಗಡ್ದಾಂ ದಿಗಡ್ದಾಂ ತಗಡ್ದಾಂ ದಿಗಡ್ದಾಂ ತಗಡ್ದಾಂ ದಿಗಡ್ದಾಂ ತಗಡ್ದಾಂ ದಿಗಡ್ದಾಂ ತಗಡ್ದ ಹಿಡ್ದಾಂ ತಗಡ್ದಾಂ ದಿಗಡ್ದಾಂ ತಗಡ್ದಾಂ ದಿಗಡ್ದಾಂ ತಗಡ್ದಾಂ ದಿಗಡ್ದಾಂ ತಗಡ್ದ ಹಿಡ್ದಾಂ ದಿಗಡ್ದ ಹಿಡ್ದ ಹಿಡ್ದಾಕ ಹಿಂಗುಡ್ದಾಕ 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 ತಗಡ್ದ ಹಿಡ್ದಾಂ
ತಕ್ಕಿಡ ತಗ ಜಣು ತಿಕ್ಕಿಡ ತಗ ಜಣು ತಕ್ಕಿಡ ತಗ ಜಣು ತಗ ಜಣುದ ಸೈನ್ಯಾಧಿಕಾರಿ ತಕ್ಕಿಡ ತಗ ಜಣು ತಿಕ್ಕಿಡ ತಗ ಜಣು ತಕ್ಕಿಡ ತಗ ಜಣು ತಗ ಜಣು ದಿಗ ತಕ ತಗ ಜಣು ದಿಗ ತಕ ತಗ ಜಣು ದಿಗ ತಕ ತಗ ಜಣು ತಗ ತಗ ಜ ದಿಗಡಕ್ ತಗಡಕ್ ದಿಗಡಕ್ ತಗಡಕ್ ದಿಗಡಕ್ ತಗಡಕ್ ದಿಗಡಕ್ ತಗಡಕ್ ದಿಗಡಕ್ ತಗಡಕ್ 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 ತಗ ಜಣ ತಗಡಕ್ ತಗ ಜಣ ತಗಡಕ್ ತಗ ಜಣ ತಗ ಜಣ ತಗಡ ದಿಗಡ 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 ತಗ ದಿಮ ತಗ ಜಣ ತಗ ದಿಮ ತಗ ಜಣ ತಗ ದಿಮ ತಗ ಜಣ ತಾಮ ತಾಮ ತಗ ದಿಮ ತಗ ಜಣ ತಗ ದಿಮ ತಗ ಜಣ ತಗ ದಿಮ ತಗ ಜಣ ತೈ ದಿಮ ತಕಿಟ ದೋಂ ತಕಿಟ ತಾಂ ತಕಿಟ ತಗಿಡದ ತಾಂ ತಕಿಟ ಧೀಮ್ ತಕಿಟ ತೋಂ ತಕಿಟ ತಗಿಡ್ದ ತಗೋ ತಕಿಟ ದಿಗು ತಕಿಟ ತಗ ತಕಿಟ ತಗಿಡ್ದ ತಾಂ ತಕಿಟ ಧೀಮ್ ತಕಿಟ ತೋಂ ತಕಿಟ ನಮ್ ತೋಂ ತಗ ತಕಿಟ ದಿಗ ತಕಿಟ ತಗ ತಕಿಟ ದಿಡ್ದ ತೋಂ ತಕಿಟ ಧೀಮ್ ತಕಿಟ ತಾಂ ತಕಿಟ ದಿಡ್ದ ಧೀಮ್ ತಕಿಟ ತೋಂ ತಕಿಟ ತಾಂ ತಕಿಟ ದಿಡ್ದ ತಗೋ ತಕಿಟ ದಿಗು ತಕಿಟ ತಗ ತಕಿಟ ದಿಡ್ದ ತಾಂ ತಕಿಟ ಧೀಮ್ ತಕಿಟ ತೋಂ ತಕಿಟ ದಿಡ್ದ ತಗ ದಿಮ ತಗ ಜಣು ತಗ ದಿಮ ತಗ ಜಣು ತಗ ದಿಮ ತಗ ಜಣು ತಾಂ ತಾಂ ತಾ ತಗ ದಿಮ ತಗ ಜಣು ತಗ ದಿಮ ತಗ ಜಣು ತಗ ದಿಮ ತಗ ಜಣು ತಾಂ ತಾಂ ತಾ ತಗಡಾಂ 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 ತಗಡ ತಗಡ ದಿಗಡಾಂ ತಿಗಡಾಂ ತಗಡಾಂ ತಿಗಡಾಂ ತಗಡಾಂ ತಿಗಡಾಂ ತಗಡ ತಗಡ ತಗ ದಿಮ ತಗ ಜಣು ತಾಂ ತಾಂ ತಾ ತಗ ದಿಮ ತಗ ಜಣು ತೈ ತೈ ತಾ ತಗ ದಿಮ ತಗ ಜಣು ಸುತಿಗಳ ತಗ ದಿಮ ತಗ ಜಣು ತಾಂ ತಾಂ ತಾ ತಗ ಜಣು ತಾಂ 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 ಬಾಳಿನ ರಸಮಯ ಸಮಯವಿದೆ ವೃತ್ತಾಕಿತೆ ಸುಮಬಾಣ ಕಾಲ್ಗೆಜ್ಜೆ ನಾದದಲ್ಲಿ ಮನ ಸೆಳೆಯುತ್ತಲಿ ಕಾಲ್ಗೆಜ್ಜೆ ನಾದದಲ್ಲಿ ಮನವನು ಸೆಳೆಯಲು ಹೃದಯಕ್ಕೆ ತಾಕಿತೆ ಸುಮಬಾಣ ಹೃದಯಕ್ಕೆ 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 ತಾಕಿತೆ ಸುಮಬಾಣ 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 ತನಿಖೆಯರಿಗೆ ಬಹುಮಾನವನ್ನು ಕೊಟ್ಟುಕೊಳ್ಳಿ ಮಹಾಪ್ರಭು. ದಾನವೇಂದ್ರ, ಸುದಿನವು ಒದಗಿತು ಬಲ ಬಲ, ಸುದಿನವು ಒದಗಿತು ಬಲ ಬಲ, ನೋಡಲೆರಗೆ ಸುದಿನವು ಒದಗಿತು ಬಲ ಬಲ. ಅಯ್ಯೋ ಮೆಟ್ಟಿ ಪುಡಿ ಪುಡಿ ಗಟ್ಟಿ, ಅಯ್ಯೋ ಮೆಟ್ಟಿ ಪುಡಿ ಪುಡಿ ಗಟ್ಟಿ, ತುಂಡ ಮುಂಡವ ತುಂಡ ಗಾವೆನ, ತುಂಡ ಮುಂಡವ ತುಂಡ ಗಾವೆನ. ಸುದಿನವು ಒದಗಿತು ಬಲ ಬಲ, ಸುದಿನವು ಒದಗಿತು ಬಲ ಬಲ, ಸುದಿನವು ಒದಗಿತು ಬಲ ಬಲ. ದಾನವೇಂದ್ರ, ಮಂತ್ರಿಗಳೇ, ಇಂಥ ಅಮೋಘವಾದ ವರವನ್ನು ಪಡೆದು ಬಂದಿರುವ ನೀವು ನಿಮ್ಮ ಅಕ್ಕನ ವರದ ಮಗಳಾದ ರತಿಯನ್ನು ಮದುವೆಯಾಗಿ ತುಂಬಾ ಅತ್ಯಾನಂದದಿಂದ ಇರಬಾರದೇಕೆ? ಬಲೆ ಬಲೆ ಬಲೆ, ಮಂತ್ರಿಗಳ ಮಾತಿಗೆ ಮನೆ ಕೊಡಬೇಕಾದ ಸರಿ. ಮಂತ್ರಿಗಳೇ, ನಿಮ್ಮ ಪೀಠದಲ್ಲಿ ಕುಳಿತುಕೊಳ್ಳಿ. ಇದಕ್ಕೆ ದಂಡನಾಯಕರಾದ ಮತ ಮಹಾಪ್ರಭು, ನಮ್ಮ ಅಭಿಮತವೇ ಗದೆಯನ್ನೆತ್ತುತ್ತ ಮುದಲಿ ಗದೆಯ
ಶತ್ರುಗಳ ಮುಂಡಗಳನ್ನು ಚೆಂಡಾಡುವೆನು ರಾಜ. ಪ್ರಭು ಸೈನ್ಯಾಧೀಶನೇ, ಕ್ಷೇಮದಿಂದಿರ್ಪರು ಪ್ರಜೆ. ಪ್ರಭು ಬಲ ಸೈನ್ಯಾಧೀಶ, ಬಲ ಸುಕ್ಷೇಮದಿಂದಿರ್ಪರು ಪ್ರಜೆ. ಅಕ್ಷಯ ಧನಧಾನ್ಯ ಸಂಪನ್ನರು ರಾಜ. ಮಹಾರಾಜ ಸೈನ್ಯಾಧೀಶರೇ, ಬಲ 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 ಭೂಪಾಲಕ ಮಂತ್ರಿಗಳೇ, ಭೂಪಾಲಕ ಸೈನ್ಯದ ರೀತಿಯ ಭೂಪಾಲಕ. ಧ್ವಂಸ ಮಾಡುವೆ ವಂಶದ್ರೋಹಿಗಳ ಸಂಶಯವಿಲ್ಲದ ದರೆಯೊಳಗೆ. ಮಹಾರಾಜ ಸೈನ್ಯಾಧೀಶರೇ, ಧ್ವಂಸ ಮಾಡುವೆ ವಂಶದ್ರೋಹಿಗಳ ಸಂಶಯವಿಲ್ಲದ ದರೆಯೊಳಗೆ. ಅಡಿಯನ್ನು ಕಟ್ಟಿ ಅಡಿಗೆ ಪದರೆಯೊಳಗೆ ಅಡಿಯನ್ನು ಕಟ್ಟಿ ಅಡಿಗೆ ಪದರೆಯ ಮುಂಡಗಳು ಖಂಡಿಸಿ ಬರುವೆ. ಮುಂಡಗಳ ಖಂಡಿಸಿ ಬರುವೆ. ಭೂಪಾಲಕ ಸೈನ್ಯದ ರೀತಿಯ ಭೂಪಾಲಕ. ಬಲ ಸೈನ್ಯಾಧೀಶನೇ, ಬಲ. ಸೈನ್ಯವು ಯಾವ ರೀತಿ ಇರುವುದೆಂದರೆ ಒದಿಸಿದ ಮದ್ದಾನಗಳ ಗುಂಪಿಗೆ ಗರುಡದ ಸಿಂಹವು ಗೆಜ್ಜೆ ಇಟ್ಟಾಗ ಯಾವ ರೀತಿಯಾಗಿ ಅದರಿ ಬೆದರಿ ಬೆಂಡಾಗಿ ಮಾಡುವವು, ಅದೇ ರೀತಿಯಲ್ಲಿ ನಮ್ಮ ಸೈನ್ಯವನ್ನು ಕಂಡರೆ ಇಡೀ ಶತ್ರುಗಳ ಸೈನ್ಯಗಳೇ ದಿಕ್ಕಂಟು ಆಡುವರು. ಅಲ್ಲದೆ ಮಹಾರಾಜ, ನಮಗೆ ಬರಬೇಕಾದ ಕಪ್ಪ ಕಾಳಿಗಳನ್ನು ಕಾಲ ಕಾಲಕ್ಕೆ ತಂದು ನಿಮ್ಮ ಪಾದದೊಡೆಯಲ್ಲಿ ಒಪ್ಪಿಸುತ್ತಿರುವ ಮಹಾಪ್ರಭು ಮತ್ತೆ ಮಂತ್ರಿ ಸೈನ್ಯಾಧೀಶರೇ, ಮಹಾಪ್ರಭು ಒಲಿದ ಭೂಮಿಯ ಸಮಾನದಾರು, ಒಲಿದ ಭೂಮಿಯ ಸಮಾನದಾರು, ಪಾಪು ಪಾಪು ನಾವು ಶೋರರು, ಪಾಪು ಪಾಪು ನಾವು ಶೋರರು, ಪಾಪು ಪಾಪು ನಾವು ಶೋರರು. ಮಂತ್ರಿ ಅಜನನ ಮನದೊಡ ಭಜನೆಯ ಗೈಯುತ, ಅಜನನ ಮನದೊಡ ಭಜನೆಯ ಗೈಯು ದೇವತೆ ಎಂದರಿನ, ದೇವತೆ ಎಂದರಿನ ಯಕ್ಷ ಕಿಲ್ಲರ ಕೆಂಪುರುಷ, ಯಕ್ಷ ಕಿಲ್ಲರ ಕೆಂಪುರುಷರನ ರಕ್ಷಿಸದೆ ಜೈ ರಕ್ಷಿಸದೆ ಜೈ ರಕ್ಷಿಸದೆ ಜೈ ಹೊಡಿದ ಭೂಮಿಯ ಸಮಾನರಾರು, ಹೊಡಿದ ಭೂಮಿಯ ಸಮಾನರಾರು, ಬಾಪು ಬಾಪು ನಾವು ಶೋರರು, ಬಾಪು ಬಾಪು ನಾವು ಶೋರರು, ಬಾಪು ಬಾಪು ನಾವು ಶೋರರು. ಮಂತ್ರಿಗಳೇ, ದಾನವೇಂದ್ರ, ಸೈನ್ಯಾಧೀಶನೇ, ಮಹಾಪ್ರಭು ಈ ದೊರೆಗೆ ತಕ್ಕ ದೊರೆ, ಈ ದೊರೆಗೆ ತಕ್ಕ ದೊರೆ. ಮಾತ್ಯರೇ, ಮಹಾಪ್ರಭು ನಮ್ಮ ಮಗಧ ದೇಶದ ಆಳುಕೆ ನಾಡಿ ಆ ಕಮಲಾವತಿ ಪಟ್ಟಣದ ಕಮಲೇಶ ರಾಜನ ಮಗಳಾಗಿರ್ತಕ್ಕಂಥ ರತಿಯನ್ನ ನಾನು ವಿವಾಹ ಮಾಡಿಕೊಳ್ಳಬೇಕೆಂದಿರುವೆ. ಇದಕ್ಕೆ ಈ ದಿನ ನಾನು ಕಮಲಾವತಿ ಪಟ್ಟಣಕ್ಕೆ ಹೊರಡಬೇಕಾಗಿದೆ ಮಂತ್ರಿಗಳೇ. ಆದ್ದರಿಂದ ರಥವನ್ನು ಸಿದ್ಧಪಡಿಸಿ. ಸಮರ್ಪಣೆ ಅಂತ ಆಗಲಿ ಮಹಾಪ್ರಭು. ಆಗಲಿ ಸೈನ್ಯಾಧೀಶನೇ. ತ್ರಿಭುವನ ಜನನಿ ಜಗನ್ಮೋಹಿನಿ, ತ್ರಿಭುವನ ಜನನಿ ಜಗನ್ಮೋಹಿನಿ, ಅಭಯ ಪ್ರದಾಯಿನಿ ಪಾವನೆ ಪಾಹಿ ಮಾಂ, ಅಭಯ ಪ್ರದಾಯಿನಿ ಪಾವನೆ ಪಾಹಿ ಮಾಂ.
ವರಸತಿ ಕಲ್ಯಾಣಿ ಪರಶಿವೆ ಪಣಿವೇಣಿ ವರಸತಿ ಕಲ್ಯಾಣಿ ಪರಶಿವೆ ಪಣಿವೇಣಿ ಸ್ವರಹರ ನಿಜರಾಣಿ ಪರಮ ಗುಣಮಣಿ ಸ್ವರಹರ ನಿಜರಾಣಿ ಪರಮ ಗುಣಮಣಿ ವಾರಿದ ಸಂಜಾತಿ ವಾಂಚಿತ ಫಲದಾತೆ ವಾರಿದ ಸಂಜಾತಿ ವಾಂಚಿತ ಫಲದಾತೆ ವರ ಶುಭ ಗಾತ್ರಿ ನೀರಜನೇತ್ರೆ ವರ ಶುಭ ಗಾತ್ರಿ ನೀರಜನೇತ್ರೆ ಸುರಂದ್ರ ವಂದಿತೆ ಗಿರಿಜ ಪರಂಜೋತಿ ಸುರನರ ಪೂಜಿತೆ ಗೌರಿ ಜಗನ್ಮಾತೆ ಗೌರಿ ಜಗನ್ಮಾತೆ ಸುಜನ ಸಂಪ್ರೀತೆ ಗೌರಿ ಜಗನ್ಮಾತೆ ಸುಜನ ಸಂಪ್ರೀತೆ ತ್ರಿಭುವನ ಜನನಿ ಜಗನ್ಮೋಹಿನಿ ತ್ರಿಭುವನ ಜನನಿ ಜಗನ್ಮೋಹಿನಿ 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 ರಾದ ಕಮಲೇಶ ರಾಜರು ಯಾವ ರಾಜ್ಯದ ಕಾರ್ಯದ ಸಲುವಾಗಿಯೋ ಹೋಗಿ ಇಷ್ಟು ಕಾಲವಾದರೂ ಬಾರಲೇ ಇಲ್ಲವಲ್ಲ. ಇನ್ನು ನನ್ನ ಕುಮಾರಿಯಾದ ರತಿಯೊಡನೆ ಕಾಲ ಕಳೆಯೋಣವೆಂದರೆ ಅವಳು ಸಹ ಸಖಿಯರೊಂದಿಗೆ ಉದ್ಯಾನವನಕ್ಕೆ ಹಾಡಲು ಹೋಗಿರೋಳು. ಏನು ಮಾಡಲಿ? ಯಾರು? ವರ್ತಮಾನವೇನು? ಮಹಾರಾಣಿಯವರೇ, ನಿಮ್ಮ ಸಹೋದರ ಕೌಂಡ್ಲಿಕ ಮಹಾರಾಜರು ಬರುತ್ತಿರುವರು. ಏನು? ನನ್ನ ಸಹೋದರನಾದ ಕೌಂಡ್ಲಿಕನು ಬರ್ತಿರುವನೆ? ಬರಲಿ, ಬಹಳ ಸಂತೋಷ. ಅಕ್ಕ ಸಹೋದರ, ಅಕ್ಕನವರಿಗೆ ಅನಂತ ಅನಂತ ವಂದನೆಗಳು ನಿನಗೆ ಅಕ್ಕ. ಮಂಗಳವಾಗಲಿ. ಅಕ್ಕ. ನೀನು ಮತ್ತು ನಿನ್ನ ರಾಜ್ಯವು ಕ್ಷೇಮದಿಂದಿರುವುದೇ ಸಹೋದರ. ಕ್ಷೇಮ ಅಕ್ಕ, ನನ್ನ ಕ್ಷೇಮಾತಿಶಯಗಳಿಗೆ ಮಿಗಿಲುಂಟೆ ಅಕ್ಕ. ಹರನಿಂದ ವರವನ್ನು ಪಡೆದಿರುವ ನನಗೆ ಕ್ಷೇಮಾತಿಶಯಗಳಿಗೆ ಮಿಗಿಲುಂಟೆ ಅಕ್ಕ. ಬಹಳ ಸಂತೋಷವಾಯಿತು ಸಹೋದರ. ಅಕ್ಕ. ನೀನು ಬರುವ ವಿಚಾರವು ನನಗೆ ಮೊದಲೇ ತಿಳಿದಿದ್ದರೆ ಸ್ವಾಗತಕ್ಕೆ ಸಕಲವನ್ನೂ ಸಿದ್ಧಪಡಿಸುತ್ತಿದ್ದೆನು. ಏನಕ್ಕ, ಈಗ ಬಂದಿರುವನಲ್ಲ ಅದಾವ ಮರ್ಯಾದೆಯನ್ನು ಸಲ್ಲಿಸಬೇಕೆಂದಿರುವೆಯೋ ಸಲ್ಲಿಸುವ ನಾನು ಆನಂದದಿಂದ ಅನುಭವಿಸುವನು ಅಕ್ಕ, ಆನಂದದಿಂದ ಅನುಭವಿಸುವನು ಅಕ್ಕ. ಸಹೋದರ, ಯಾರು ಕಾಣುತ್ತಿಲ್ಲವಲ್ಲ ಅಕ್ಕ? ನನ್ನ ಮಾವನವರಾದ ಕಮಲೇಶ್ ರಾಜರವರಲ್ಲಿ ಅವರೆಲ್ಲೋ ರಾಜ್ಯ ಕಾರ್ಯದ ಸಲುವಾಗಿ ಹೋಗಿರುವರು. ಅಲ್ಲದೆ ನಿನ್ನ ಮಗಳಾಗಿರ್ತಕ್ಕಂಥ ರತಿ ಇಲ್ಲಿ ಅಕ್ಕ. ಅವಳು ಉದ್ಯಾನವನಕ್ಕೆ ಹಾಡಲು ಹೋಗಿರುವರು ಸಹೋದರ. ಹೌದೇಕ? ಬಾ, ವಿಶ್ರಾಂತಿಯನ್ನು ಪಡೆದುಕೋ. ರತಿ ಮತ್ತು ನಿಮ್ಮ ಮಾವನವರು ಬಂದ ಮೇಲೆ ಅವರನ್ನು ಮಾತನಾಡಿಸಿಕೊಂಡು ನಾಳೆ ಪ್ರಯಾಣ ಬೆಳೆಸುವಂತೆ. ಅಕ್ಕ, ಈಗ ಇದ್ದು ಹೋಗಲು ನನಗೆ ಸಮಯವಿಲ್ಲವಕ್ಕ. ಸಮಯವಿಲ್ಲ? ಹೌದು ಅಕ್ಕ. ಹಾಗಾದರೆ ಇಷ್ಟೊಂದು ತ್ವರಿತವಾಗಿ ಬಂದು ಹೋಗುವ ಕಾರ್ಯವಾದರೂ ಏನು? ಅಕ್ಕ, ನಿನ್ನ ಮಗಳಾಗಿರತಕ್ಕಂಥ ರತಿಯನ್ನ ನಾನು ವಿವಾಹ ಮಾಡಿಕೊಳ್ಳಬೇಕೆಂದಿರುವೆನು. ಇದಕ್ಕೆ ನಿನ್ನ ಅಭಿಪ್ರಾಯ ಮತ್ತು ಮಾವನವರ ಅಭಿಪ್ರಾಯವನ್ನು ತಿಳಿಸಿದರೆ? ಒಪ್ಪಿಗೆ ಇದೆ ಎಂದು ಹೇಳಿದರೆ? ಅಕ್ಕ, ಮಂಗಳ ಕಾರ್ಯ ಮಹಾವೈಭವದಿಂದ ನಡೆಯುತ್ತದೆ. ಒಂದು ವೇಳೆ ಒಪ್ಪಿಗೆ ಇಲ್ಲವೆಂದು ಹೇಳಿದರೆ? ಅಕ್ಕ, ಪ್ರಪಂಚದ ಪ್ರಚಂಡ ಪ್ರಾಯ. ಶಾಂತನಾಗು ಸಹೋದರ. ರತಿಯನ್ನು ನಿನಗೇ ಕೊಟ್ಟು ಲಗ್ನ ಮಾಡಬೇಕೆಂಬುದು ನಮ್ಮ ಬಹುದಿನದ ಬಯಕೆಯಲ್ಲವೇ? ಹೌದೇ ಅಕ್ಕ? ಹೌದು ಸಹೋದರ. ಹೌದೇ ಅಕ್ಕ? ಹೌದು ಸಹೋದರ. ನಿಜವೇ ಅಕ್ಕ? ಹೌದು ಸಹೋದರ. ಆಗಿದ್ದರೆ ಮುಂದಿನ ಮಾಸವೇ ಶುಭ ದಿನಗಳಿವೆ. ನಿನಗೆ ಶುಭವಾಗಲಿ ಸಹೋದರ. ನಾನು ನನ್ನ ಮಗದ ದೇಶದ ಪ್ರಜೆಗಳನ್ನೆಲ್ಲ ಕರೆದುಕೊಂಡು ಬರ್ತೀನಿ ಅಕ್ಕ. ಹಾಗೆ ಮುಂದಿನ ಮಾಸವೇ ರತಿ ಕೌಂಡ್ಲಿಕನ ಲಗ್ನ. ಹಾಗೆ ನಾನಿನ್ನು ಬರಲೇ ಅಕ್ಕ? ನಡೆ ಸಹೋದರ. ನಾನಿನ್ನು ಬರಲೇ ಹಾಗೆ ಆಗಲಿ ಅಕ್ಕ. ನಾನಿನ್ನು ಬರ್ತೇನೆ ಅಕ್ಕ. ಆಗಲಿ ಸಹೋದರ. ಅಕ್ಕ
ಮುಂದಿನ ಮಾಸವೇ ರತಿ ಕೌಂಡ್ಲಿಕನ ವಿವಾಹ ತಿಳಿಯುತ್ತೆ ಅಕ್ಕ. ಆಗಲಿ ನಡೆ ಸಹೋದರ. ನೀನು ಬರ್ಲಿ ಅಕ್ಕ. ಆಗಲಿ, ಶುಭವಾಗಲಿ. ಆರು ತಮರು ನನಗೆ, ಆರು ತಮರು ನನಗೆ, ಆರು ಸಮರು ನನಗೆ, ಆರು ಸಮರು ನನಗೆ. ಧೀರ ಧೀರ ನೋಡ್ ಗಣಗುಣ ನೆನೆಸಿ ತಾರ ಚರಿತ ಸಾಮ್ರಾಜ್ಯ. ಧೀರ ಧೀರ ನೋಡ್ ಗಣಗುಣ ನೆನೆಸಿ ತಾರ ಚರಿತ ಸಾಮ್ರಾಜ್ಯ. ಹಿರಿದದ ದರೆಯಲ್ಲಿ ಸುಖದಲ್ಲಿ ನಾನು ಹಿರಿದದ ಸಿರಿದದ ದರೆಯಲ್ಲಿ ಸುಖದಲ್ಲಿ ನಾಂಕೋ. ಸಿರಿದದ ದರೆಯಲ್ಲಿ ಸುಖದಲ್ಲಿ ನಾಂಕೋ, ಸಿರಿದದ ದರೆಯಲ್ಲಿ ಸುಖದಲ್ಲಿ ನಾಂದು. ಆರು ಸಮರು ನನಗೆ, 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 ಆರು ಸಮರು ನನಗೆ. ಪಾಂಡವರ ಪತ್ನಿಯಾದ ಪಾಂಚಾಲಿ ದೇವಿಯು ಸಾಮಾನ್ಯಳೆ. ಇಲ್ಲಿ ನಡೆದ ವಿಚಾರವು ಶ್ರೀಕೃಷ್ಣ ಪರಮಾತ್ಮನನ್ನು ತಿಳಿಸಿದರೆ ಏನಾಗಬಹುದು ನನ್ನ ತಂದೆಯ ಪರಿಸ್ಥಿತಿ? ಕುಮಾರಿ, ಏಕೆ, ಏನಾಯಿತು ಮಗಳೇ? ನಿತ್ಯವೂ ಅತ್ಯಾನಂದದಿಂದಿರದೆ ಈ ರೀತಿ ದುಃಖಿಸುತ್ತಿರುವೆ. ತಂದೆ, ಇನ್ನೆಲ್ಲಿಯ ಆನಂದ? ನನ್ನ ಸಂತೋಷವೆಲ್ಲವೂ ಮಣ್ಣಾಗಿ ಹೋಯಿತು. ನನ್ನ ಕಣ್ಣೀರಿಗೆ ನೀವೇ ಕಾರಣ ಆದಿರಿ. ಏನು ಕುಮಾರಿ, ನಿನ್ನ ಕಣ್ಣೀರಿಗೆ ನಾನು ಕಾರಣನೇ? ಹೌದು ಹೌದು, ಇದಕ್ಕೆ ನೀವೇ ಕಾರಣರು. ಕುಮಾರಿ, ಏನು ಹೇಳುತ್ತಿರುವೆ? ಹೌದು ಜನಕ, ಈ ನನ್ನ ಪರಿಸ್ಥಿತಿಗೆ ನೀವೇ ಕಾರಣರು. ತುಂಬಿದ ಸಭೆಯಲ್ಲಿ ಆ ಸರ್ವೇಶ್ವರನ ಸಹೋದರಿಯಾದ ದ್ರೌಪದಿಯನ್ನು ಆ ರೀತಿ ಹಾಳಿಸಿ ಜರಿಯಬಹುದೇ? ಹೌದು ಮಗಳೇ, ಆ ಅಪರಾಧದ ಸಲುವಾಗಿ
ಆ ದ್ರೌಪದಾ ದೇವಿಯಲ್ಲಿ ಕ್ಷಮೆ ಯಾಚಿಸಿ ನಿನ್ನನ್ನು ಮಗಳೇ ನಿನ್ನನ್ನು ಆ ಕೃಷ್ಣಕುಮಾರ ಮನ್ಮಥನಿಗೆ ಕೊಟ್ಟು ಲಗ್ನ ಮಾಡುವುದಾಗಿ ನಿಶ್ಚಯವಾಯಿತು ಮಗಳೇ. ಹಾಗಾದರೆ ಆಹಾ ನನ್ನ ಮುದ್ದು ಮುದ್ದು ಜನಕ, ಇಂದೇನು ತಂದೆ ಮಗಳಿರುವರ ಸಂತೋಷವು ಶಿಖರಕ್ಕೇರಿದಂತಿದೆ. ಅದು ನನ್ನ ತಂದೆ ಬಳಿಯೇ ಕೇಳಿ ತಿಳಿದುಕೊಳ್ಳಿ. ಸ್ವಾಮಿ, ಇಂದೇನು ವಿಶೇಷವಾದ ಸಂಗತಿ? ಮಹಾರಾಣಿ, ಯಾವ ಜನ್ಮದ ಪುಣ್ಯವೋ ಏನೋ ದೇವಿ, ಆ ಶ್ರೀಕೃಷ್ಣ ಪರಮಾತ್ಮನ ಸಂಬಂಧ ನಮಗೊದಗಿರುವುದು. ಏನು, ಕೃಷ್ಣಕುಮಾರನೊಡನೆ ವಿವಾಹವೇ? ಹೌದು ಪ್ರಿಯೆ. ಈ ಸಂಬಂಧವು ಬೆಳೆದಿದ್ದು ಯಾರಿಂದಲೋ? ಆ ಪಾಂಡವರ ಪತ್ನಿ ದ್ರೌಪದಾ ದೇವಿಯಿಂದ ಪ್ರಿಯೆ. ಏನು, ಆ ಮಾಯಾಂಗನಿ ಬಂದು ನಿಮ್ಮನ್ನು ಮರಳು ಮಾಡಿ ಹೋದಳೆಂದು ತೋರುವುದು? ಅಲ್ಲ ಸ್ವಾಮಿ, ನನಗೂ ಒಂದು ಮಾತನ್ನು ತಿಳಿಸದೆ ಆ ದ್ರೌಪದಿಯ ಮರಳು ಮಾತಿಗೆ ನೀವು ಮರಳಾಗಬಹುದೇ? ಮಹಾರಾಣಿ, ತಂದೆ ತಾಯಿಯಾದವರು ತಮ್ಮ ಮಕ್ಕಳ ಸುಖ ಸಂತೋಷವನ್ನು ಬಯಸುವರೇ ವಿನಃ ಕಷ್ಟ ಕಾರ್ಪಣ್ಯಕ್ಕೆ ಇಚ್ಛಿಸಬಾರದು. ಹೇಗೋ ನಮಗಿರುವುದು ಓರ್ವಳೆ ಪುತ್ರಿಯಾದ್ದರಿಂದ ಆಕೆಯು ಸುಖವಾಗಿರಲೆಂದಲ್ಲವೇ ಆ ದ್ರೌಪದಾ ದೇವಿಯಲ್ಲಿ ಕ್ಷಮೆ ಬೇಡಿದ್ದು. ದ್ರೌಪದಿಗೆ ಕೊಟ್ಟ ವಚನದಂತೆ ನೀವು ನಡೆದುಕೊಳ್ಳಿ. ನನ್ನ ಸಹೋದರ ಕೌಂಡ್ಲಿಕನಿಗೆ ಕೊಟ್ಟ ವಚನದನ್ವಯ ನಾನು ನಡೆಸುತ್ತೇನೆ. ಹಾಗೆನ್ನ ಬೇಡ ದೇವಿ, ಹಾಗೆನ್ನ ಬೇಡ. ಕೌಂಡ್ಲಿಕನಿಗೆ ವೈರಿಯಾದರೂ ಸಹಿಸಿಕೊಳ್ಳಬಹುದು ದೇವಿ, ಆದರೆ ಈ ಹಿಂದೆ ಮಾಧವನಾದ ಶ್ರೀಕೃಷ್ಣನ ವೈರತ್ವ ಬೆಳೆಸಿದವರ ಪಾಡೇನಾಯಿತೆಂದು ಯೋಚಿಸಿ ನೋಡು. ಹೌದು ಸ್ವಾಮಿ, ಶ್ರೀಕೃಷ್ಣನ ವೈರತ್ವವನ್ನು ಪಡೆಯುವುದು ಸರಿಯಲ್ಲ. ಹಾಗಾದರೆ ನಡೆಯದೆ ಮುಂದಾಗುವ ಆಗು ಹೋಗುಗಳು ಆ ಮುಕುಂದನಿಗೆ ಅರ್ಪಿತವಾಗಲಿ. ಆ ರತಿಯ ಲಗ್ನ ಕಾರ್ಯದ ವಿಚಾರವನ್ನು ನೀವು ಮುಂದುವರೆಸಿರಿ. ಹಾಗಾದರೆ ನಡೆಯದೇವಿ, ಮುಂದಿನ ಲಗ್ನದ ಕಾರ್ಯಗಳಿಗೆ ಏರ್ಪಾಡನ್ನು ಮಾಡಿಕೊಳ್ಳೋಣ. ಪರಮಾತ್ಮ, ಹಬ್ಬಲೆಯಾದ ದ್ರೌಪದಿಗೆ ನೀವಿಂತ ಘೋರ ಕಾರ್ಯವನ್ನು ಕೊಟ್ಟು ಮುಂದೇನು ಕೈಲಿರುವೆ ತಂದೆ? ಗರುಡ, ಪರಮಾತ್ಮ, ಈ ದೇಶದಲ್ಲಿ ಅವತರಿಸಿದ್ದು ಸಜ್ಜನರ ಶೋಧನೆಗಾಗಿ ಅಲ್ಲವೇ? ನಿಜ ಸ್ವಾಮಿ, ನಿಜ. ನೀವು ಹೇಳುತ್ತಿರುವುದು ನಿಜ. ಹಾಗೆಂದು ಆ ಮಹಾತಾಯಿಯು ಹಿಂದೆ ಅನೇಕ ಕಷ್ಟ ಕಾರ್ಪಣ್ಯಗಳನ್ನು ಅನುಭವಿಸಿದಳಲ್ಲವೇ ತಂದೆ? ಗರುಡ, ಪರಮಾತ್ಮ, ಮೊಳಕೆಯು ಮರವಾಗಿ ಆ ಮರವು ಫಲ ಪ್ರಸಾದಿಸಿದರಲ್ಲವೇ ಮರನಟ್ಟವರ ಮನಸ್ಸಿಗೆ ಆನಂದಗೊಳ್ಳುವುದು? ಹಾಗಂದರೇನು ಮುಕುಂದ? ಹಾಗೆಂದರೆ ಅದನ್ನು ಕಾರ್ಯರೂಪುಗೊಳಿಸಿ ಕಣ್ಣಾರೆ ನೋಡಿದಾಗಲೇ ನನ್ನ ಹೃದಯಕ್ಕಾನಂದ ಮಹಾನಂದಗೊಳ್ಳುವುದು ಗರುಡ. ಹೌದಪ್ಪು ಗರುಡ, ಪರಮಾತ್ಮ, ಆಕೆಯಲ್ಲವೇ ಬರುತ್ತಿರುವುದು? ನಿಜ ಸ್ವಾಮಿ, ಆ ಮಾತಾಯೇ ಬರುತ್ತಿರುವುದು. ಬಾ ತಂಗಿ, ಪ್ರಯಾಣವು ಕ್ಷೇಮಕರವೇ? ವಿನೋದ ಮೂರ್ತಿ ಶ್ರೀ ಅಚ್ಯುತಾನಂದ ಪರಮಾತ್ಮನಿಗೆ ಈ ದ್ರೌಪದಿಯ ಪ್ರಣಾಮಗಳು. ಬಾ ತಂಗಿ, ಪ್ರಯಾಣವು ಕ್ಷೇಮಕರವೇ? ನನ್ನ ಕ್ಷೇಮ. ಜೀವವಿಲ್ಲದ ದೇಹ, ಸಹೋದರಿ, ಭಾವವಿಲ್ಲದ ಕಾರ್ಯ, ಜೀವವಿಲ್ಲದ ದೇಹ, ಭಾವವಿಲ್ಲದ ಕಾರ್ಯ, ರಸವಿರದ ಕಬ್ಬಿನ ಕಸದಂತೆ, ನಿನ್ನ ಕರುಣವಿರದ ಬಾಳೊಂದು ಬಾಳೆನಿಸುವುದೇ, ನಿನ್ನ ಕರುಣವಿರದ ಬಾಳೊಂದು ಬಾಳೆನಿಸುವುದೇ ಕೃಷ್ಣ. ಅಣ್ಣ, ಸಹೋದರಿ, ಈ ಜನ್ಮದಲ್ಲಿ ಸ್ವಲ್ಪ ಕಾಲವಾದರೂ ನಾನು ನೆಮ್ಮದಿಯಿಂದ ಇರಬಾರದೆ. ಸದಾ ಕಾಲದಲ್ಲೂ ಹೀಗೆ ಕಣ್ಣೀರಿಡುವುದೇ ನಿನಗೆ ಆನಂದಕರ, ಅತ್ಯಾನಂದಕರ. ಅಣ್ಣ, ನನ್ನ ಕಣ್ಣೀರಿನಿಂದ ನಿನಗೆ ಆನಂದಕರವೇ? ಸಹೋದರಿ, ಹೆಣ್ಣು ಕಣ್ಣೀರಿನಿಂದ ಎಷ್ಟು ಕೊರಗಳು ಪುಟುವಿಟ್ಟು ಬಂಗಾರದಂತೆ ವೀರ ನಾರಿ ಎನಿಸಿ ಕೊನೆಗಷ್ಟೇ ಮೆರುಗುವಳು. ಅಂದರೆ ಈ ನನ್ನ ಮುದ್ದು ತಂಗಿಯ ಮಹಿಮೆಯನ್ನು ಮುಂದೆ ಈ ಪ್ರಪಂಚವೇ ನೋಡಿ ಆಶ್ಚರ್ಯಪಡಬೇಕೆಂಬುದೇ ನನ್ನ ಈ ಕಾರ್ಯದ ಉದ್ದೇಶ ಸಹೋದರಿ. ಆ ದ್ರೌಪದ ಮನ್ಮಥನಿಗೆ ಕನ್ಯೆ ಸಿಕ್ಕಳೇನು?
ಸಿಗದಿದ್ದರೆ ಈ ದ್ರೌಪದಿ ಹಿಂದಿರುಗಿ ಬರುತ್ತಿದ್ದಳೇ ಗರುಡ. ಹಾಗಾದರೆ ಕುಮಾರ ಕಲ್ಯಾಣದ ಕಾರ್ಯವನ್ನು ಮುಂದುವರಿಸಲು ಪರಮಾತ್ಮ. ದ್ರೌಪದ, ಆಕೆ ಯಾರು? ಆ ಪಟ್ಟಣವಾವುದು? ಆ ಕನ್ಯೆಯ ನಾಮಾಂಕಿತವೇನು? ಅಣ್ಣ, ಕಮಲಾವತಿ ಪಟ್ಟಣದ ಕಮಲೇಶ ರಾಜನ ಪುತ್ರಿ, ಹೆಸರು ರತಿ ಎಂದು. ತಕ್ಕ ವರವೆಂದು ನಿಶ್ಚಯಿಸಿಕೊಂಡು ಬಂದಿರುವೆನು. ಇದಕ್ಕೆ ನೀನು ಸಮ್ಮತಿಸಿದರೆ? ಸಮ್ಮತಿಸುವುದೇನು ತಾಯಿ? ಈ ಸಂತೋಷದ ವಿಚಾರವನ್ನು ಹೊರಹೊಮ್ಮಲು ತವಕಿಸುತ್ತಿದೆ ಮುರಾರಿಯ ಹೃದಯ. ಈ ಮಾತು ನಿಜವೇ ಅಣ್ಣ? ಪಕ್ಷಿಯ ನುಡಿ ನಿಶ್ಚಯ ದ್ರೌಪದ. ಆ ರಾಜನಿಗೆ ಓರ್ವಳೆಯ ಪುತ್ರಿ ಆಗಿರುವುದರಿಂದ ವಿವಾಹವನ್ನು ಅವರ ನಗರದಲ್ಲಿಯೇ ನೆರವೇರಿಸಿಕೊಡಬೇಕೆಂದು ನನ್ನಲ್ಲಿ ಪ್ರಾರ್ಥಿಸಿಕೊಂಡಿರುವರು. ದ್ರೌಪದ, ಈ ಶುಭ ಕಾರ್ಯಕ್ಕೆ ಕಾರಣಗಳು ನೀನೇ ಅಲ್ಲವೇ? ನಿನಗೆ ಇಷ್ಟ ಬಂದ ಹಾಗೆ ನಡೆಸಬಹುದು ಈ ಲಗ್ನವನ್ನು. ಅಣ್ಣ, ಸಹೋದರಿ, ಸಂತೋಷವಾಯಿತು ಸಹೋದರಿ. ಸಹೋದರಿ, ಸಂತೋಷವಾಯಿತು ಸಹೋದರಿ. ಶುಭ ಕಾರ್ಯವಗೈದಿ ಹಗನ ಕಾರ್ಯಕ್ಕೆ. ಶುಭ ಕಾರ್ಯವಗೈದಿ ಹಗನ ಕಾರ್ಯಕ್ಕೆ ಸಂತೋಷವಾಯಿತು ಸಹೋದರಿ. ಗುಣ ಸೆದೆಯಲ್ಲಿ ಮನದಾಭಿಲಾಷಯ ಪೂರ್ಣಗೊಳಿಸಿ ನನ್ನ ಮಹಧನ್ಯಗೈದೆನಿ. ಕನಗುಣ ಸೆದೆಯಲ್ಲಿ ಮನದಾಭಿಲಾಷಯ ಪೂರ್ಣಗೊಳಿಸಿ ನನ್ನ ಮಹಧನ್ಯಗೈದೆನಿ. ಸೋದರಿ ನಿನ್ನಯ ತಂಗಿ ಸೋದರಿ ನಿನ್ನಯ ಸಾಹಸವೆನ್ನನು. ಸೋದರಿ ನಿನ್ನಯ ಸಾಹಸವೆನ್ನನು. ಹೃದಯಾಂತರಾಳವ ಆನಂದಗೊಳಿಸಿತು. ಹೃದಯಾಂತರಾಳವ ಆನಂದಗೊಳಿಸಿತು. ಸಂತೋಷವಾಯಿತು ಸಹೋದರಿ. ಹಗನ ಕಾರ್ಯಕ್ಕೆ ಶುಭ ಕಾರ್ಯವಗೈದಿ ಹಗನ ಕಾರ್ಯಕ್ಕೆ ಸಂತೋಷವಾಯಿತು ಸಹೋದರಿ. ತಂಗಿ ತಂಗಿ ಸಹೋದರಿ, ಈ ಶುಭ ಕಾರ್ಯದಿಂದ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ಅಲ್ಲದೆ ನಾವು ನಿನಗೆ ಚಿರಋಣಿಗಳು. ಸಹೋದರಿ, ನೀನಿನ್ನು ಹಸ್ತಿನಾವತಿಗೆ ತೆರಳಿ ವಿಚಾರವನ್ನು ಧರ್ಮ ಭೀಮಾದಿಗಳಿಗೂ ತಿಳಿಸಿ ಸರ್ವರು ಹೊರಡುವಂತೆ ಪ್ರಯಾಣಕ್ಕೆ ಸಿದ್ಧಗೊಳಿಸು. ಅಣ್ಣ, ನಾನೊಬ್ಬಳೇ ಹೋಗುವುದೇ? ಏಕೆ? ದಾರಿಯ ಭಯವೇ? ಅಣ್ಣ, ನನ್ನ ಭಯವಾದಲ್ಲ. ಮತ್ತೆ ನಾನು ಇಲ್ಲಿಗೆ ಬರಬೇಕಾದರೆ ಪಾರ್ಥರು ಪವಡಿಸುತ್ತಿದ್ದರು. ಅವರಿಗೂ ಈ ವಿಚಾರವನ್ನು ತಿಳಿಸದೆ ಹಾಗೇ ಬಂದಿರುವರು. ಈಗ ಇಷ್ಟು ದಿನಗಳ ಮೇಲೆ ಅಲ್ಲಿಗೆ ಹೋದರೆ ಪಾರ್ಥರು ನನ್ನನ್ನು ಸುಮ್ಮನೆ ಬಿಡುವರೆ? ಸಹೋದರಿ, ಒಂದು ವೇಳೆ ನಿನ್ನ ಮೇಲೆ ಅನುಮಾನಗೊಂಡು ಅವರು ಶಿಕ್ಷಿಸಲು ಮುಂದಾದರೆ ನಿನ್ನನ್ನು ರಕ್ಷಿಸುವ ಭಾರ ನನ್ನದು. ನೀನಾ ಚಿಂತೆಯನ್ನು ಬಿಟ್ಟು ಧೈರ್ಯದಿಂದ ಹೊರಡು. ನೆನದಲ್ಲಿ ನಾನಿರುವೆನು. ಅಣ್ಣ, ಯಾವುದಕ್ಕೂ ನೀನು ನನ್ನ ಸಂಗಡ ಬಂದಿದ್ದರೆ ಒಳ್ಳೆಯದಿತ್ತಲ್ಲವೇ? ಸಂಗಡ ಬರದಿದ್ದರೇನು ಸಹೋದರಿ,
ಸದಾ ನಾನು ನಿನ್ನ ಸನಿಹದಲ್ಲಿರುವೆನೆಂದು ತಿಳಿದುಕೋ. ಭಯಪಡಬೇಡ, ನಡೆ ತಂಗಿ. ಹಾಗೆ ಆಗಲಿ, ಹೋಗಿ ಬರುವೆನು. ಹೋಗಿ ಬಾ ಸಹೋದರಿ. ಗರುಡ, ಪರಮಾತ್ಮ, ನೀನಿನ್ನು ಸಕಲ ದೇಶಗಳು ಪ್ರಯಾಣಗೊಳಿಸಿ ಪಾಂಡವರು ಮುಂತಾದ ರಾಜರುಗಳಿಗೂ ಈ ಲಗ್ನದ ವಿಚಾರವನ್ನು ತಿಳಿಸಿ ಬರುವ ಕಾರ್ಯ ನಿನ್ನದು. ಆಗಲಿ ಪರಮಾತ್ಮ. ಪರಮಾತ್ಮ, ನಾ ಮಾಯೆನರಿಯಲು ಮತ್ತು ವರ್ಣಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಪರಮಾತ್ಮನ ಈ ನವನಾಟನವು ಯಾವುದೋ ದಾನವೃಕ್ಷಿಗೆಂದು ತೋರುತ್ತದೆ. ಇರಲಿ ಪರಮಾತ್ಮ. ಈ ಓಲೆಯಲ್ಲಿರುವ ಶುಭ ವಿಚಾರ ಅಂದರೆ ರತಿ ಮನ್ಮಥರ ಕಲ್ಯಾಣದ ವಿಚಾರವನ್ನು ಸಕಲ ದೇಶಗಳಿಗೂ ತಿಳಿಸಿ ಶೀಘ್ರವಾಗಿ ನೀನು ಸಹ ಕಮಲಾವತಿಗೆ ಬರತಕ್ಕದ್ದು. ಆಗಲಿ ಪರಮಾತ್ಮ, ಬರುತ್ತೇನೆ. ಗರುಡ, ಪರಮಾತ್ಮ, ಮರೆತನು ಮಗಧ ದೇಶದ ಕೌಂಡ್ಲಿಕನೆಂಬವನಿಗೆ ಈ ಲಗ್ನದ ವಿಚಾರ ತಿಳಿಯದಿರಲಿ. ಹೇಗೆ ಪರಮಾತ್ಮ? ನಾನು ಹೇಳಿದಾಗೆ ನೀನು ಮಾಡು ಗರುಡ, ಮುಂದೆ ನೀವೇ ನೋಡಿಯುವೆ ಅಂತೆ. ಶಿರಸಾವಹಿಸಿ ಪಾಲಿಸುತ್ತೇನೆ ಪರಮಾತ್ಮ. ಚಿರಗಳು ಧರಿಸಿ ನೆರವೇರಿಸುವೆ ಕರುಣಾಕರ ನಿನ್ನಾಜ್ಞೆಯ. ಪರಮಾತ್ಮ, ಚಿರಗಳು ಧರಿಸಿ ನೆರವೇರಿಸುವೆ ಕರುಣಾಕರ ನಿನ್ನಾಜ್ಞೆಯ. ಅದಾವ ಗುರುಳರ ಶಿಕ್ಷೆಗೋ ಇದೀಗ ನೀ ಕೈಗೊಂಡಿರುವೆಯೋ. ಅದಾವ ಗುರುಳರ ಶಿಕ್ಷೆಗೋ ಇದೀಗ ನೀ ಕೈಗೊಂಡಿರುವೆ. ನಾದ ಮೂರ್ತಿ ಶಿವ ಬ್ರಹ್ಮರಿಗಲ್ಲ ಕದೀಮ ಜನರಿಗೆ ತಿಳಿಯಬಹುದೇ. ನಾದ ಮೂರ್ತಿ ಶಿವ ಬ್ರಹ್ಮನಿಗಲ್ಲ ಕದೀಮ ಜನರಿಗೆ ತಿಳಿಯಬಹುದೇ. ಕದೀಮ ಜನರಿಗೆ ತಿಳಿಯಬಹುದು. ಚಿರದೊಳು ಧರಿಸಿ ನೆರವೇರಿಸುವೆ ಕರುಣಾಕರ ನಿನ್ನಾಜ್ಞೆಯ. ಚಿರದೊಳು ಧರಿಸಿ ನೆರವೇರಿಸುವೆ ಕರುಣಾಕರ ನಿನ್ನಾಜ್ಞೆಯ. ಕರುಣಾಕರ ನಿನ್ನಾಜ್ಞೆಯ. ಕರುಣಾಕರ ನಿನ್ನಾಜ್ಞೆಯ. ಕರುಣಾಕರ ನಿನ್ನಾಜ್ಞೆಯ. ಕರುಣಾಕರ ನಿನ್ನಾಜ್ಞೆಯ. ಆತ್ಮ, ಪಾಂಡವರ ಆರಾಧ್ಯ ದೈವವನಾದ ನೀನು ಸಹ ಈ ಹೆಣ್ಣಿನ ಮಾಯೆಯನ್ನು ಅರಿಯದಾದೆಯ ದೇವ. ಎಲ್ಲಿ ಹುಡುಕಿದರೂ ದ್ರೌಪದಿಯ ನೆಲೆಯೇ ಕಾಣುತ್ತಿಲ್ಲವಲ್ಲ, ಮತ್ತೇನಾಗಿರಬಹುದು? ಪ್ರಾಣಕಾಂತರಿಗೆ ನಮಸ್ಕರಿಸಿ. ಯಾರದು? ಛೀ, ದ್ರೋಹಿ! ನಿನ್ನ ವಂದನೆಗಳಾಗಿರಲಿ, ಅದನ್ನು ನನ್ನ ಶರಕ್ಕೆ ನಿನ್ನ ಶಿರವನ್ನು ಅರ್ಪಿಸುವ ವಂಚಕಿ. ಸ್ವಾಮಿ, ಕ್ಷಮಿಸೆನ್ನನು ದುರಾಸರಿ, ಕ್ಷಮಿಸೆನ್ನನು ಪ್ರಾಣೇಶ. ವಂಚಕಿ! ಮುರಹರಿಯು ತಾನು ಚರಣಕ್ಕೆ ದುರಾಸರಿ, ಶ್ರೀಹರಿಯ ಪ್ರಾಣ ಸಖ. ಕ್ಷಮಿಸೆನ್ನನು ಹತ್ರ ಬರಬೇಡ. ಸ್ವಾಮಿ, ನನ್ನ ಮಾತನ್ನು ಕೇಳಿ. ಪ್ರಾಣೇಶ್ವರ, ದುರಾಸರಿ, ಮುರಹರಿಯು ತಾನಿನ್ನ ಕರೆಯಾಲ ಕ್ಷಣದಿ. ವಂಚಕಿ! ಮುರಹರಿಯು ತಾನಿನ್ನ ಕರೆಯಾಲ ಕ್ಷಣದಿ ತ್ವರಿತದಿಂಬರಲೆಂದು ಕೋರೆ. ದುರಾಸರಿ, ಕಾಂತ ದುರಾಸರಿ, ಮುರಹರಿಯು ತಾನಿನ್ನ ಕರೆಯಾಲ ಕ್ಷಣದಿ ತ್ವರಿತದಿಂಬರಲೆಂದು ಕೋರೆ. ಅರಿಯ
ನಿಮ್ಮನ್ನು ಎಚ್ಚರಿಸಿ ನಿದ್ರಾಭಂಗವಾಗುವುದೆಂದು ಅರಿತು ಹೋದ ನನ್ನ ಅಪರಾಧವನ್ನು ಮನ್ನಿಸಬೇಕೆಂದು ನಿನ್ನಲ್ಲಿ ಬೇಡಿಕೊಳ್ಳು. ಮುಚ್ಚು ಬಾಯಿ ಅವಿವೇಕಿ, ಸ್ತ್ರೀಯರ ಡಕ್ಕನ್ನು ನಾನು ಬಲ್ಲೆನೆ. ನೀಚ ಕಾರ್ಯವನ್ನು ಗೈದು ನಾಚಿಕೆ ಇಲ್ಲದಂತೆ ಬೊಗಳುತ್ತಿರುವೆಯ? ಸ್ವಾಮಿ, ಹೋಗು, ಇನ್ನು ಮುಂದೆ ನಿನ್ನ ಮುಖವನ್ನೇ ನನಗೆ ತೋರಿಸಬೇಡ. ಬೇಡಿ ಸ್ವಾಮಿ, ಬೇಡಿ. ನನ್ನನ್ನು ಅಂತಹ ನೀಚ ಸ್ತ್ರೀಯರಿಗೆ ಹೋಲಿಸಬೇಡಿ. ಅಲ್ಲ ಸ್ವಾಮಿ, ಪರಮಾತ್ಮನಿಂದ ಅನೇಕ ವಿಚಾರಗಳನ್ನು ತಿಳಿದ ನೀವೇ ಈ ರೀತಿ ಚಿತ್ತಾಭ್ರಾಂತರಾಗಿ ಮಾತನಾಡುವುದು ಸರಿಯೇ? ಏಯ್, ದೂರ ಸರಿ. ಸ್ವಾಮಿ, ಮೋಹದ ಮಾತುಗಳನ್ನು ನಾಡಿ ನನ್ನನ್ನು ಮರಳು ಮಾಡಯತ್ನಿಸಬೇಡ. ಇದೋ ಸಿದ್ಧರಾಗು ಮರಣಕ್ಕೆ. ಪ್ರಾಣೇಶ್ವರ, ಚೀಚಿ, ಬೇಡ. ಇಂತಹ ನೀಚಗೆಟ್ಟ ನಾರಿಯರ ರಕ್ತವನ್ನು ಸೋಕಿ ಈ ನನ್ನ ಪವಿತ್ರಾಸ್ತ್ರವು ಅಪವಿತ್ರವಾಗುವುದು ಬೇಡ. ಹೋಗು, ಹೊರಟು ಹೋಗು. ಇನ್ನು ಮುಂದೆ ಈ ನಿನ್ನ ಮುಖವನ್ನೇ ನನಗೆ ತೋರಿಸಬೇಡ. ಹೋಗು. ಬೇಡಿ ಸ್ವಾಮಿ, ಬೇಡಿ. ಹಾಗೆನ್ನಬೇಡಿ. ನಿಮಗೆ ತಿಳಿಸದೆ ಹೋದ ನನ್ನ ಅಪರಾಧವೇ ಸರಿ, ಆದರೆ ಇನ್ನೆಂದಿಗೂ ಇಂತಹ ಕಾರ್ಯವಾಗುವುದಿಲ್ಲ. ನನ್ನ ಮಾತನ್ನು ನಂಬಿ. ಓ ಮುಚ್ಚು ಬಾಯಿ ಅವಿವೇಕಿ, ಮರಣವಲ್ಲದೆ ಮತ್ಯಾವ ಸಮಯವೂ ನಿನಗೆ ಶೋಭಿಸುವುದಿಲ್ಲ. ಮರುನುಡಿಯನ್ನಾಡದೆ ಮೊದಲೆಲ್ಲಿ ಆದರೂ ಹೋಗಿ ಸಾಯಿ. ಸ್ವಾಮಿ, ಹೋಗಲಿ ಬಿಡಿ. ನಿಮ್ಮನ್ನು ಅತಿ ಪ್ರೇಮದಿಂದ ನಾನು ವಿವಾಹವಾಗಿದ್ದಕ್ಕೆ ತಕ್ಕ ಪ್ರಾಯಶ್ಚಿತ್ತವೇ ಆಯಿತು. ಇಷ್ಟಾದ ಮೇಲೂ ನಾನಿನ್ನು ಬದುಕಿರಬಾರದು. ಬೆಟ್ಟದ ಗಿರಿಯಿಂದಲೋ ಗಂಗೆಯಲ್ಲೋ ತೇಲಿ ನನ್ನ ಪ್ರಾಣತ್ಯಾಗ ಮಾಡಿಕೊಳ್ಳುವೆನು. ನಾನಿನ್ನು ಬರುತ್ತೇನೆ. ಆಹಾ, ಸಾಯೋಳಿಗೆ ಇದೊಂದು ಸಾಕ್ಷಿ ಬೇರೆ ಕೇಳು. ಹಾಗೆ ಮಾಡು, ತೊಲಗೆ. ಅಗ್ರಜ, ಏಕೆ, ಏನಾಯಿತು ನಿಮಗಿಂದು? ದ್ರೌಪದಿಯ ಮೇಲೆ ಏಕೆ ಇಷ್ಟೊಂದು ಸಿಟ್ಟಾಗಿರುವೆ? ಅವಳೇನಾದರೂ ನಿರ್ಧಾರೇನು ಸಹಿಸದೆ ಪ್ರಾಣ ಕಳೆದುಕೊಂಡು ಬಿಟ್ಟರೆ? ಕಳೆದುಕೊಳ್ಳಲಿ ಬಿಡು. ಇಂತಹ ನೀಚಗೆಟ್ಟ ನಾರಿಯರು ಭೂಮಾತೆಗೆ ಭಾರವಾಗಿರಬಾರದು. ಅಂದರೆ ಅವಳಿಂದ ಮರಣ ಹೊಂದಲೇಬೇಕು. ಹೋಗಿ, ಹೊರಟು ಹೋಗಿ. ಈ ವಿಷಯದಲ್ಲಿ ನೀವಾರೂ ತಲೆ ಹಾಕಬೇಡಿ. ಹೋಗಿ. ಪರಮಾತ್ಮ, ಎಂತ ಘೋರ ದುರಂತವಿದು. ಅಣ್ಣ ಅರ್ಜುನನೆಂದಿಗೂ ಹೀಗೆ ದುಡುಕುವಂತನಲ್ಲ. ನಿನಗೆ ನ್ಯಾಯವೇ ಕರೆಯೊಳಗೆ ದುಃಖವಿದು, ನಿನಗೆ ನ್ಯಾಯವೇ. ಹೇ ಪರಮಾತ್ಮ, ವಾಸುದೇವ, ನಿನಗೆ ನ್ಯಾಯವೇ, ನಿನಗೆ ನ್ಯಾಯವೇ ಕರೆಯೊಳಗೆ ದುರಿತವಿದು, ನಿನಗೆ ನ್ಯಾಯವೇ. ಹೇ ಪರಮಾತ್ಮ, ವಾಸುದೇವ, ನಿನಗೆ ನ್ಯಾಯವೇ, ನಿನಗೆ ನ್ಯಾಯವೇ ಕರೆಯೊಳಗೆ ದುರಿತವಿದು, ನಿನಗೆ ನ್ಯಾಯವೇ. ವಾಸುದೇವ, ಜನನವಗೈದು ನಾನಾ ವಿಧದಲ್ಲಿ ಆಡಿಸುವೆ. ಪರಮಾತ್ಮ, ವಾಸುದೇವ, ಮಾನವಳೇಶಲಿ ಜನನವಗೈದು ನಾನಾ ವಿಧದಲ್ಲಿ ಆಡಿಸುವೆ. ಮಡದಿ ಪಂಚಾಲಿಯ ಪೀಡಿತ ಬಲೆಗೆ. ವಾಸುದೇವ, ಮಡದಿ ಪಂಚಾಲಿಯ ಪೀಡಿತ ಬಲೆಗೆ ಆಡಿಸಿ ಕಾಡಿಸಿ ನೀನಗುತ್ತಿರುವೆ. ಆಡಿಸಿ ಕಾಡಿಸಿ ನೀನಗುತ್ತಿರುವೆ. ನಿನಗೆ ನ್ಯಾಯವೇ, ನಿನಗೆ ನ್ಯಾಯವೇ ಕರೆಯೊಳಗೆ ಗುರಿತವಿದು, ನಿನಗೆ ನ್ಯಾಯವೇ.
ಅಗ್ರಜ, ನಾವೀಗ ತಡ ಮಾಡುವುದು ಸರಿಯಲ್ಲ. ನಡೆ, ಧರ್ಮಜನ ಬಳಿ ಹೋಗಿ ನಡೆದ ವಿಚಾರವನ್ನು ತಿಳಿಸಿ ಪಾಂಚಾಲಿಯ ಪ್ರಾಣಮಾನವನ್ನು ರಕ್ಷಿಸೋಣ. ಮಾನವ ಮಧುಸೂದನ ಕೃಷ್ಣ. ಹೇ ಪರಮಾತ್ಮ ವಾಸುದೇವ, ನಮಗೆಷ್ಟು ಶೋಧಿಸಿದೆ ಮಾಧವ ಮಧುಸೂದನ, ಮಾಧವ ಮಧುಸೂದನ. ವಾಸುದೇವ, ಏಕಿಂತ ವೇದನೆಯು ನಮಗೆಷ್ಟು ಶೋಧಿಸಿದೆ ಮಾಧವ ಮಧುಸೂದನ, ಮಾಧವ ಮಧುಸೂದನ. ಅನುದಿನ ನಿನ್ನನ್ನು ನಂಬಿದ ಭಕ್ತರ ಏಕಿಂತ ವೇದನೆಯು ನಮಗೆಷ್ಟು ಶೋಧಿಸಿದೆ ಮಾಧವ ಮಧುಸೂದನ, ದಾನವಸುದ ಪ್ರಹ್ಲಾದನ ಪ್ರಾಣವ ಪೊರೆದೆ, ಮೃಗವೇಷದಿ ಬಂದವನ ತಂದೆಯ ಕೊಂದೆ. ದಾನವಸುದ ಪ್ರಹ್ಲಾದನ ಪ್ರಾಣವ ಪೊರೆದೆ, ಮೃಗವೇಷದಿ ಬಂದವನ ತಂದೆಯ ಕೊಂದೆ. ಇದಗೆ ಓಟವ ಬೇಡಿದ ಸುತನನ್ನು ಪೊರೆದೆ. ಇದಗೆ ಓಟವ ಬೇಡಿದ ಸುತನನ್ನು ಪೊರೆದೆ. ಓದಿನ ಬಂದು ಕಾರುಣ್ಯ ಸಿಂಧು. ಓದಿನ ಬಂದು ಕಾರುಣ್ಯ ಸಿಂಧು. ಏಕಿಂತ ವೇದನೆಯು ನಮಗೆಷ್ಟು ಶೋಧಿಸಿದೆ ಮಾಧವ ಮಧುಸೂದನ, ಮಾಧವ ಮಧುಸೂದನ, ಮಧುಸೂದನ, ಮಧುಸೂದನ.